ಇನ್ನು ಓದೋ ಅವಶ್ಯಕತೆ ಇಲ್ಲ ಆತಗೆ. ವಿಶಾಲ್ ಬ್ರೋ ಒಬ್ನೇ, ಬದ್ರಿನಾಥ್ ತಾತನ್ಗೆ ಮೊಮ್ಮಗ. ಇಲ್ಲೇ ಲಾ ಅಂಡ್ ಲಾಜಿಕ್ ಇರೋದು. ಪ್ಲೀಸ್ ಎಕ್ಸ್ಪ್ಲೈನ್ ಸರ್. ಅವಕಾಶ ಬಂದಾಗ ಪ್ರೂವ್ ಮಾಡ್ಬೇಕಲ್ವಾ? ಸರ್, ನೀವು ತಿಲೋತ್ತಮನ ಮದುವೆ ಆಗಿರೋದಕ್ಕೆ ರಿಜಿಸ್ಟರ್ ಆಫೀಸಲ್ಲಿ ಪ್ರೂಫ್ ಇದೆ. ಗಂಡ ಹೆಂಡತಿನೇ ಇಲ್ಲ ಅಂತ ಹೇಳ್ತಿಲ್ಲ ಲಾಯರ್ ಅವರೇ, ಆದ್ರೆ ಇವರಿಬ್ರು ನನ್ನ ರಕ್ತನ ಹಂಚ್ಕೊಂಡು ಹುಡ್ತವ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪಾಯಿಂಟು ಕರೆಕ್ಟೇ ಸರ್. ಮೇಡಮ್ ಅವ್ರನ್ನ ಶ್ರೀಮತಿ ಅಂತ ಒಪ್ಕೊಂಡ್ಮೇಲೆ ಅವ್ರ ಮಕ್ಕಳನ್ನು ನಿಮ್ಮ ಮಕ್ಕಳು ಅಂತಾನೆ ಪರಿಗಣಿಸ್ತಾರೆ. ಈ ಉಳ್ಳಾಗಡ್ಡೆಯವ್ರು ಹೇಳಿದ ಸಾರಾಂಶ ಏನು ಅಂತಂದ್ರೆ, ಈ ಮೊಮ್ಮಕ್ಕಳಿಗೆ ಮಗು ಹುಟ್ಟಿದಾಗ ಆಸ್ತಿಯಲ್ಲಿ ಭಾಗ ಸಿಗುತ್ತೆ ಅಂತ. ಆಮೇಲೆ ಕರೆಕ್ಟ್ ಲಾಯರ್? ಕರೆಕ್ಟ್ ಆಗಿ ಹೇಳ್ದೆ. ಮೊದಲು ಯಾರು ಹುಡ್ತಾರೋ ಅವ್ರಿಗೆ 50, ಆಮೇಲೆ ಹುಟ್ಟೋರಿಗೆ 30, ಅದಾದ್ಮೇಲೆ 20, ಈ ಥರ ಭಾಗ ಮಾಡಬೇಕು ಅಂತ ಅದರಲ್ಲಿದೆ ಸರ್. ಆಲ್ ರೈಟ್, ಅರ್ಥ ಆಯ್ತು. ಈಗ ಯಾವ ಸಮಸ್ಯೆನೂ ಇಲ್ಲ. ಆದ್ರೂ ಆಸ್ತಿ ಭಾಗ ಆಗಲ್ಲ ಅತ್ತಿಗೆ. ಯಾಕೆ ಅಂತೀರಾ? ವಿಶಾಲ್ ನೈನಿ ಹೂವು ದುಂಬಿ ತರ ಇದ್ದಾರೆ. ವಲ್ಲಭ ಹಾಸ್ ಹತ್ರ ಡಿವೋರ್ಸ್ ತಗೊಂಡಿಲ್ಲ. ನಾನ್ ಕೊಡೋದು ಇಲ್ಲ. ನೀನ್ ಸುಮ್ನೆ ಇರ್ತೀಯಾ? ಮಾತಾಡಕ್ ಬಿಡು. ವಿಕ್ರಾಂತಿಗೆ ಸುಮನ ಅಂದ್ರೆ ಇಷ್ಟ ಇಲ್ಲ. ಬೆಂಕಿ ಹತ್ಕೊಳ್ದೆ ಹೋಗೆ ಹಾಗೆ ಏನು ಮಾಡ್ದೆ ಫಲಿತಾಂಶ ಸಿಗಲ್ಲ. ಅಂದ್ರೆ ಮಕ್ಳೇನಾದ್ರೂ ಆದ್ರೆ ನಮ್ ನೈನ್ಯಕ್ಕಂಗ್ ಮಾತ್ರ ಆಗತ್ತೆ ಅಂತ ಹೇಳ್ತಿದ್ದೀರಾ? ಅಷ್ಟೇ ತಾನೇ. ವಲ್ಲಭಾವ, ಈ ಕೇಸು ತಲೆನೋವು ಯಾವುದು ಬೇಡ. ನಿಮಗ್ ಬೇಕಾದಾಗ ಎಷ್ಟು ದುಡ್ಡು ಬೇಕೋ ಕೇಳಿಸ್ಕೊಳ್ಳಿ. ಹೆಚ್ಚಿ ಯಾವ್ದೋ ಹಳ್ಳಿಯಿಂದ ಬಂದಿರೋ ಗುಗ್ಗು ನೀನು ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ ಚೇರ್ಮನ್ ಆಗಿ ಭಿಕ್ಷೆ ಹಾಕ್ತೀನಿ ಅಂದ್ರೆ ತಗೋಬೇಕಾ? ಏನು ಓದಿಲ್ದಿರೋ ಅನ್ಎಜುಕೇಟೆಡ್ ನೀನು ಕೋಟ್ಯಾಧೀಶ್ವರಿ ಆದೆ ಅಂತ ಎಗರಾಡಿದ್ರೆ ಸರಿ ಇರಲ್ಲ. ತಲೆ ಕೆಟ್ಟಿದ್ದೀನೋ? ವಿಶಾಲ್, ನೈನಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಿನ್ ಶರ್ಟು ರಕ್ತ ಆಗ್ಬೇಕಾಗುತ್ತೆ, ನೆನ್ಪಿಟ್ಕೋ. ಬಿಡು ವಿಶಾಲ್. ಏನಿದು ಚಿಕ್ಕ ಮಕ್ಳ ತರ? ಏ ವಲ್ಲಭ, ನಿನಗೇನಾಗಿದ್ಯೋ? ನಿನ್ಕಿಂತ ಚಿಕ್ಕವನಾಗಿರೋ ವಿಶಾಲ್ ಕೈಯಲ್ಲಿ ಚೀ ಅನ್ನಿಸ್ಕೊಳ್ಳೋ ಸ್ಟೇಜ್ಗೆ ಬಂದಿದ್ಯಲ್ಲೋ. ಇವಾಗ ಈ ಆಸ್ತಿ ಬೇಕಾ ನಿನ್ಗೆ? ಹೇಳು. ನನಗ್ ಬೇಕು. ನನ್ನ ಕಾಲರ್ ಹಿಡ್ದವನ್ನ ನನ್ನ ಕಾಲ್ ಹಿಡಿಯೋ ಸ್ಟೇಜಿಗೆ ತಗೊಂಡ್ ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ವಲ್ಲಭನೇ ಅಲ್ಲ. ಅದು ಈ ಜನ್ಮದಲ್ಲಿ ಆಗ್ತಿರೋ ಕೆಲಸ ಭಾವ. ಗಂಡಂಗೆ ಏನು ಆಗದೆ ಇರೋ ಥರ ನೋಡ್ಕೊಳ್ಳೋ ಹೆಂಡತಿ ನಾನಿಲ್ಲಿರೋವಾಗ ತಲೆ ತಗ್ಸೋ ಪರಿಸ್ಥಿತಿ ಬರಲ್ಲ. ಅದನ್ನು ನೋಡ್ತೀನಿ. ಲಾಯರ್ ಸರ್, ಬನ್ನಿ. ಇವ್ರಿಗೆಲ್ಲ ಬುದ್ಧಿ ಕಲಿಸಿ ಆಸ್ತಿನ ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಆಸ್ತಿಗೋಸ್ಕರ ಅಣ್ಣ ತಮ್ಮ ಯಾವತ್ತೂ ಜಗಳ ಆಡಬಾರ್ದು. ನಿನ್ನ ದೇವಸ್ಥಾನದ ಪ್ರಸಾದ ತಿಂದು ಜೀವನ ಕಲ್ತೋಳು ನಾನು. ನಿನ್ನ ಸೇವೆ ಮಾಡಿಕೊಂಡು ನಿನ್ನ ಮುಂದೆನೇ ಕಣ್ಮುಚ್ಚಬೇಕು ಅಂದ್ಕೊಂಡಿದ್ದೆ ನಾನು. ನನ್ನ ವಿಶಾಲ್ ಯಜಮಾನ್ರು ಮದುವೆ ಮಾಡ್ಕೊಂಡಿದ್ದಕ್ಕೆ ನಮ್ಮೂರನ್ನ ಬಿಟ್ಟು ಇಲ್ಲಿ ತನಕ ಬಂದೆ. ಸೌಭಾಗ್ಯ ದೇವತೆ ಆಗಿರೋ ನಿನ್ನನ್ನು ಬೇಡ್ಕೊಳ್ಳೋ ನಾನು ನನ್ನ ಸೌಭಾಗ್ಯನ ಕಾಪಾಡ್ಕೊಳ್ದೇ ಇದ್ರೆ ನಿನ್ನ ಭಕ್ತೆ ಅಂತ ಹೇಳ್ಕೊಳ್ಳೋ ಅರ್ಹತೆ ನನಗಿರಲ್ಲ ಅನ್ನೋ ಯೋಚನೆಯಲ್ಲಿ ಮುಂದುವರೆದೆ ನಾನು. ಎಲ್ಲರೂ ನನ್ನ ಕೋಟ್ಯಾಧೀಶೆ ಅಂತ ಹೇಳ್ತಿದ್ದಾರೆ, ಆದರೆ ನಾನು ಮಾತ್ರ ಈ ಈಶ್ವರಿ ಮಗಳೇ ಕಣಮ್ಮ. ಇರೋ ಆಸ್ತಿನ ಇಲ್ಲದೆ ಇರೋರಿಗೆ ಕೊಡೋ ಥರ ಇರಬೇಕು, ಆದರೆ ನಮ್ಮವರಲ್ಲಿ ಜಗಳ ತರೋ ಥರ ಆಗಬಾರ್ದು. ಈ ಸಮಸ್ಯೆ ಬರ್ದಿರೋ ಹಾಗೆ ನಮ್ಮೆಲ್ರೂ ನೋಡ್ಕೊಳ್ಳಮ್ಮ. ನೈನಿ, ಅಮ್ಮೋರೆ ಬಂದ್ರ? ನೀವು ಬರಲಿಲ್ಲ ಅಂತ ಈ ಅಮ್ಮನವ್ರ ಹತ್ರ ಹೇಳ್ಕೊತಿದ್ದೆ. ನಿಮ್ಗೇನೂ ಆಗಿಲ್ಲ ಅಲ್ವಾ? ಆ ಸಖಿ ಮಾಡಿದ ಹುಚ್ಚ ಕೆಲಸದಿಂದ ನಿಮ್ಗೇನಾಗಿದೆಯೋ ಅಂತ ತುಂಬ ಗಾಬರಿ ಪಟ್ಬಿಟ್ಟೆ. ಅದಕ್ಕೆ ನಿಮಗೆ ಹೋಗಿ ಅಂದಿದ್ದು. ಮತ್ತೆ ಯಾವಾಗ ಬರ್ತಿರೋ, ಹೇಗಿದ್ದೀರೋ ಏನೋ ಅಂತ ಮನಸ್ಸಲ್ಲೇ ನಾನು ತುಂಬ ಹಿಂಸೆ ಪಟ್ಟೆ ಅಮ್ಮೋರೆ. ನಾನು ಜೀವಂತವಾಗಿ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಹೋಗೋಕೆ ಸಾಧ್ಯ ಆಯಿತು ನೈನಿ. ಆದರೆ ಇನ್ನೂ ಜೀವಂತವಾಗಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಾರೆ ಅಂತ ತುಂಬ ಯೋಚನೆ ಆಗ್ತಿದೆ. ಅಲ್ಲಿವರೆಗೂ ಬರಕ್ಕೆ ಹೇಗೆ ಬಿಡ್ತೀನಿ ಅಮ್ಮೋರೆ? ಲಾಯರ್ ಮನೆಗೆ ಬಂದು ಹೋಗಿದ ತಕ್ಷಣಕ್ಕೆ ನಿಮ್ಮ ಆಸ್ತಿ ಅವ್ರ ಹೆಸರಿಗೆ ಹೋಗ್ಬಿಡುತ್ತಾ? ನಿಂಗೆ ಗೊತ್ತಿಲ್ಲ ನೈನಿ, ಆ ತಿಲೋತ್ತಮ ಕೆಟ್ಟ ಮನಸ್ಸಿನ ರಾಕ್ಷಸಿ. ನೀನು ಧೈರ್ಯವಾಗಿದ್ದರೂ ಅವಳು ಸಮಾಧಾನವಾಗಿದ್ದಾಳೆ ಅಂದರೆ ಏನೋ ಕೆಟ್ಟ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಈ ಆಸ್ತಿ ಭಾಗ ಆದರೆ ನಮ್ಮ ತಂದೆ ನಂಗೆ ಹೇಳ್ದಂಗೆ ಆಗತ್ತೆ ನೈನಿ. ಅಮ್ಮೋರೆ, ನನಗೂ ಹಾಸಿನಿ ಅಕ್ಕಗೆ ನನ್ನ ತಂಗಿ ಸುಮ್ಮನಾಗೆ ಮಗು ಆದ್ಮೇಲಲ್ವಾ ಎಲ್ರಿಗೂ ಆಸ್ತಿ ಭಾಗ ಆಗೋದು. ಆಗ ಕೂಡ ನಿಮ್ಮ ವಂಶವೃಕ್ಷ ಬೆಳೀತಿದೆ ಅಂತ ನಿಮಗೆ ಖುಷಿ ಇರುತ್ತಲ್ವಾ? ನೀ ಹೇಳ್ದಂಗೆ ಆದರೆ ನನಗೆ ಸಂತೋಷನೇ ನೈನಿ. ಆದರೆ ಹಾಗಾಗಕ್ಕೆ ಬಿಡೋದಿಲ್ಲ ತಿಲೋತ್ತಮ. ದೈವಾನುಗ್ರಹನ ಬೇಡ ಅನ್ನೋದಕ್ಕೆ ಅವ್ರು ಯಾರಮ್ಮ? ನರರೂಪ ರಾಕ್ಷಸಿ. ನಿಮಗೆ ಆಸ್ತಿ ಇಲ್ದಿರೋ ಹಂಗೆ ಮಾಡಿದ್ರೆ ನಿಮಗೆ ಅನ್ಯಾಯ ಆಗೋಗುತ್ತೆ. ಯೋಚನೆ ಮಾಡಬೇಡಿ ಅಮ್ಮೋರೆ. ನೀವು ಕನ್ಸು ಕಂಡಿದ್ದನ್ನ ನಿಜ ಮಾಡಿದ್ದೀರಾ. ಅದನ್ನು ನಾನು ಹಾಳಾಗಕ್ಕೆ ಬಿಡ್ತೀನಾ? ನಿಮ್ಮ ಸೊಸೆಯಾಗಿ ನನಗೆ ಆ ಗೌರವ ಬಂದಿದ್ರು ಇನ್ನೂ ನಿಮ್ಮನ್ನ ಅಮ್ಮೋರೆ ಅಂತಾನೆ ಕರಿತೀನಿ. ಯಾಕಂದರೆ ಜನ್ಮ ಕೊಟ್ಟಿದ್ದು ನನ್ನ ಹೆತ್ತ ತಾಯಿ ಆದರೂ ಒಬ್ಬ ಹೆಣ್ಮಗಳು ಇನ್ನೊಬ್ಬರಿಗೆ ಜನ್ಮ ನೀಡೋ ಅಂಥ ಮನೆ ತೋರಿಸಿರೋ ತಾಯಿ ನೀವಾಗಿರೋದಕ್ಕೆ ನಿಮಗೆ ಯಾವಾಗಲೂ ಋಣಿಯಾಗಿರೋ ನಾನು ನಿಮ್ಮ ಮಗನಿಗೆ ಏನೂ ಇಲ್ದಿರೋ ಹಾಗೆ ಮಾಡೋರ್ನ ನಾನು ಸುಮ್ಮನೆ ಬಿಡ್ತೀನಾ? ನಿನ್ನ ಆತ್ಮಸ್ಥೈರ್ಯನ ಮೆಚ್ತೀನಿ. ಆದರೆ ನಾನು ತಂದ್ಕೊಂಡಿದ್ದ ಪರಿಸ್ಥಿತಿನ ನೀನು ಯಾವತ್ತೂ ತಂದ್ಕೋಬೇಡ ನೈನಿ. ಆ ದಿನ ಬರಕ್ಕೆ ಬಿಡಲ್ಲ ಅಮ್ಮೋರೆ. ನೀವು ನಿಶ್ಚಿಂತೆಯಾಗಿರಿ. ಮುಂದಿನ ಸಲ ಬರೋವಾಗ ಆ ಸಖಿ ದುರಾಲೋಚನೆನ ದಾಟ್ಕೊಂಬನ್ನಿ. ಅವಳನ್ನ ಸ್ವಲ್ಪ ನಂಬಕ್ಕಾಗಲ್ಲ ನಾವು. ಅಂಥೋಳ ಜೊತೆನೆ ಆ ತಿಲೋತ್ತಮ ಕೈ ಜೋಡಿಸೋದು ನೈನಿ. ಹುಷಾರು ನೈನಿ. ಅವ್ರು ಏನೇ ಮಾಡಿದ್ರು ಅವ್ರ ಆಟ ನಡೆಯಲ್ಲ. ಜೊತೆಗೆ ನೀವಿದ್ದೀರಾ. ಸಹಾಯಕ್ಕೆ ಆ ತಾಯಿ ಇದ್ದಾಳೆ.
ಏನೇ ಅಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ಯಾ? ಸಾಕ ಹೋಗಿ. 30 ದಿನದಲ್ಲಿ ದಿನ ಕಳಿಯೋದು ಹೇಗೆ? ಅಯ್ಯೋ ಇಷ್ಟೇನಾ? ಕ್ಯಾಲೆಂಡರ್ ತಿರುಗಿಸಿದ್ರೆ ಮುಗ್ದೋಯ್ತಲ್ಲ. ದುರ್ದು ಆಂಟಿ, ನಿಮ್ ಕಣ್ಣಿಗೆ ಏನಾದ್ರೂ ಪೊರೆ ಬಂದಿದ್ಯಾ? ದಿನ ಕಳಿಯೋದಲ್ಲ, ಬಸ್ರಾಗೋದು. ಅಯ್ಯೋ ನಿನ್ನ ನಾಚಿಕೆಗೊಂದಷ್ಟು ಬೆಂಕಿ ಹಾಕ. ನೆಲ ತಿರ್ಗಿದ್ರೆ ಹೊಟ್ಟೆ ತೊಳ್ಸತ್ತೆ ಹೊರ್ತು ತಲೆ ತಿರ್ಗಿ ವಾಂತಿ ಆಗಲ್ವೇ? ನೆಲಕ್ ಬಿದ್ದು ಏಟ್ ಮಾಡ್ಕೋತ್ಯಾ? ಆಗ ಸೀರೆ ಹಾಳಾಗುತ್ತಲ್ಲ ಆಂಟಿ. ನಿನಗ್ ಅರ್ಥ ಆಗಲ್ವೇ? ಈ ಜನ್ಮದಲ್ಲಿ ಅರ್ಥ ಆಗಲ್ಲ, ಇನ್ನೊಬ್ರಿಗೆ ಜನ್ಮ ಕೊಡೋ ತನಕ ಅರ್ಥ ಆಗೋದೇ ಇಲ್ಲ. ಹೇ ತಾಟಕಿ, ನಿಮ್ಮಂತವ್ರು ಹುಟ್ಲಿಲ್ಲ ಅಂದ್ರೆ ಪುಣ್ಯ ಮಾಡಿದೀವಿ ಅನ್ಕೋಬಹುದು. ಏಯ್, ಏನ್ ಬೊಗಳ್ತಿದ್ಯೋ? ಮೊದ್ಲು ಕೇಳಿಸ್ಕೊಳ್ಳಿ. ಹಾಸಿನಿ ಅಮ್ಮ ಅವರು ಕಷ್ಟಪಟ್ಟು ಬುಕ್ ಓದ್ತಿದ್ರೆ ಸಲಹೆ ಕೊಡೋ ಸಾವಿತ್ರಿ ತರ ಬಂದು ಏನೇನೋ ಹೇಳ್ತಾ ಇದ್ದೀರಾ. ಅವ್ರಿಗೆ ಹೇಗ್ ಅರ್ಥ ಆಗುತ್ತೆ? ನೀನು ಮಾತ್ ಕಲ್ತಿದ್ಯಲ್ಲ, ಹೇಳು ಮತ್ತೆ. ಸರಿಯಾಗಿ ಕೇಳಿಸ್ಕೊ. ಹಾಸಿನಿ ಅಮ್ಮ ಅವರೇ, ನನ್ ಮಾತನ್ ಕೇಳಿ. ನೀನ್ ಅದೇನು ಅಂತ ಹೇಳು ಶಿವ, ನನ್ ಕಿವಿ ತೆರ್ದೇ ಇದೆ, ಹೇಳು. ರೂಮ್ಗೆಲ್ಲ ಹೂವನ್ ಕಟ್ಟಿ ಲೈಟ್ ಆಫ್ ಮಾಡಿ ನಿಮ್ಮ ಕತ್ಲೆ ಕೋಣೆಯಲ್ಲಿ ಹೂವ ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ ಅಂತ ನೀವು ಹಾಡಾಡ್ಬೇಕು ಹಾಸಿನಿ ಅಮ್ಮ ಅವರೇ. ಹಾ, ಹಾಡ್ಬೇಕು. ಹಾಡ್ಬಿಟ್ರೆ ಆಗ್ಬಿಡತ್ತಾ? ಕ್ಯೂನಲ್ಲಿ ನಿಂತ್ಕೊಂಡ್ರು ಎಷ್ಟು ಹೊಸ ಸಿನಿಮಾಗೆ ಟಿಕೆಟೇ ಸಿಗ್ಲಿಲ್ಲ ಗೊತ್ತಾ? ಅಂತದ್ರಲ್ಲಿ ಇವಳು ಹಾಡು ಆಡಿದ ತಕ್ಷಣ ಆಸೆ ನೆರವೇರುತ್ತಾ? ಇವ್ರ ಮಾತನ್ ಕೇಳ್ಬೇಡಿ ಹಾಸಿನಿ ಅಮ್ಮ ಅವರೇ. ನೀನು ಈ ಗಿಣಿ ಸೈಜ್ ಕತೆ ಕೇಳಕ್ ಹೋಗ್ಬೇಡ. ನಿಮ್ ಸೈಜ್ ಏನು? 6 ಅಡಿ ಇದ್ದೀರಾ. ಏಯ್, ನಿಮ್ಮನ್ನ ನೋಡಿದ್ರೆ ಚಿಕ್ಕ ಮಕ್ಳಿಗೆಲ್ಲ ಭಯ ಆಗತ್ತೆ. ಏಯ್, ಏನ್ ಬೊಗಳಿದ್ಯೋ? ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಾನ್ ನಿಮ್ಗೆ ಕುಕ್ ಬಿಡ್ತೀನಿ, ಹುಷಾರ್. ಅಯ್ಯೋ ಶಿವ, ಕೂಲ್ ಶಿವ, ಆಂಟಿನ ಫೂಲ್ ಮಾಡ್ಬೇಡ. ರೊಮ್ಯಾನ್ಸ್ ಅನ್ನೋ ಪದಕ್ಕೆ ಈ ಲಂಬು ಆಂಟಿಗೆ ಅರ್ಥ ಏನಂತಾನೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನನ್ನೇ ಲಂಬು ಅಂತ್ಯಾ? ನಿನ್ನ ಸಾಯಿಸ್ಬಿಡ್ತೀನೋ ನಿನ್ನ ಹತ್ರ ಬಂದ್ರೆ ಕುಕ್ ಬಿಡ್ತೀನಿ, ಹುಷಾರ್. ಚಿಚಿ, ನಿನ್ನ. ಬಾಯ್ ಬಾಯ್. ಏಯ್, ಹೋಗೋ, ನೀನೇ ಹೋಗು. ಆಂಟಿ, ಎಲ್ಲದ್ರಲ್ಲೂ ಮೂಗ್ ತೋರ್ಸಿದ್ರೆ ಹೀಗೆ ಆಗೋದು. ತಗೊಳ್ಳಿ. ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಚಿಕ್ಕ ಯಜಮಾನ್ರೆ, ನಿಮ್ಗೋಸ್ಕರ ಏನ್ ತಂದಿದ್ದೀನಿ ನೋಡಿ. ಏನದು? ಫ್ರೂಟ್ಸು ವೆಜಿಟೇಬಲ್ಸು ತಗೊಂಬಂದು ಬೀಗ್ತಾ ಇದೆಯಾ? ಭಾರ ಆಗ್ತಿದ್ರೆ ಕೆಳಗಿಡ್ಬೋದಲ್ವಾ? ಇದೇನ್ ಭಾರ ಅಲ್ಲ ಚಿಕ್ಕ ಯಜಮಾನ್ರೆ. ಮುಂದೊಂದಿನ 9 ತಿಂಗಳು ನನ್ ಭಾರ ಹೊರಬೇಕು. ಅರ್ಥ ಆಗ್ತಿಲ್ಲ. ವಿವರ್ಸ್ ಹೇಳ್ತೀನಿ, ಮೊದ್ಲು ನೀವಿಲ್ಲಿ ಕೂತ್ಕೊಳ್ಳಿ. ಇವಾಗ ನಾವು ಶಾಸ್ತ್ರಿಗಳ ಮೊಮ್ಮಕ್ಳಲ್ವಾ? ಯಾವ ಮುಹೂರ್ತದಲ್ಲಿ ಒಂದಾದ್ರೆ ಯಾವ ತರ ಹುಡ್ತಾರೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಏನಂದೆ? ಹೌದು, ಇಲ್ಲಿ ನೋಡಿ. ರಾತ್ರಿ 9 ಗಂಟೆಗೆ ಒಂದಾದ್ವಿ ಅನ್ಕೊಳ್ಳಿ, ಈ ಬದ್ನೆಕಾಯಿ ತರ ನಾಜುಕಾಗಿ ಹುಡ್ತಾರೆ. ಮಧ್ಯರಾತ್ರಿ ಒಂದಾದ್ವಿ ಅನ್ಕೊಳ್ಳಿ, ಇಲ್ಲಿ ನೋಡಿ, ಈ ಹೀರೆಕಾಯಿ ತರ ಉದ್ದಕ್ಕಿರ್ತಾರೆ. ಬೆಳಗಿನ ಜಾವ ಒಂದಾದ್ರೆ ಬಾಳೆಹಣ್ಣು. ಸನ್ರೈಸಿಗಾದ್ರೆ ಆಪಲ್ ತರನಾ? ನೋಡಿದ್ರೆ ಹೇಗೆ ಹೇಳಿದ್ರಿ ಅಂತ. ಈ ಒಂದಾಗೋದು ಅಂದ್ರೇನೆ? ಮೀಟಿಂಗ್ ಏನಾದ್ರು ಮಾಡ್ಬೇಕಾ? ಕಳ್ಳ ನೀವು. ಒಂದಾಗೋದು ಅಂದ್ರೆ ಸಂಸಾರ ಮಾಡೋದು, ಒಬ್ರಿಗೋಸ್ಕರ ಒಬ್ರು ಬದುಕೋದು. ಇಬ್ರು ಒಂದಾಗಿ ಇವೆಲ್ಲ ಕಟ್ ಮಾಡಿ ಅಡ್ಗೆ ಮಾಡೋದು, ಸಲಾಡ್ ಮಾಡೋದು ಅಷ್ಟೇ ಅಲ್ವಾ? ಅಯ್ಯೋ ಇಲ್ಲ ರೀ, ನಾವಿಬ್ರು ನಾವಿಬ್ರು ಅಪ್ಪ ಅಮ್ಮ ಆಗ್ಬೇಕು ಅಂತ ಹೇಳ್ತಿದ್ದೀನಿ. ಮಕ್ಳು ಹುಟ್ಟಿದ್ರೆ ಆಸ್ತಿ ಬರತ್ತಲ್ವಾ? ಚೆನ್ನಾಗಿ ಹೇಳ್ದೆ. ಆಸ್ತಿಗೋಸ್ಕರ ಆಸೆ ಪಟ್ಟು ಇದನ್ನ ಹಿಡ್ಕೊಂಡು ಓಡಾಡ್ತಾ ಇದೀಯಾ? ನೋಡು, ನನಗೆ ಯಾವ ಆಸ್ತಿನೂ ಬೇಡ. ಅಯ್ಯೋ ಅದ್ಯಾಕೆ? ರಾಮನ್ ತರ ನಮ್ಮ ವಿಶಾಲ್ ಬ್ರೋ, ಸೀತಾದೇವಿ ತರ ನೈನಿ ಅತ್ಗೆ ಈ ರಾಜ್ಯನ ನೋಡ್ಕೋತಿರ್ಬೇಕಾದ್ರೆ
ಅವ್ರಿಗೆ ಬಂಟ್ನಾಗಿರೋಕೆ ಇಷ್ಟಪಡ್ತೇನೆ ಹೊರತು ಭರತ ಆಗಲ್ಲ ನಾನು. ನಾನು ನಮ್ಮ ಅಕ್ಕನ್ ತರ, ನೀವು ವಿಶಾಲ್ ಭಾವನ್ ತರ ಜಮ್ ಅಂತ ಇರಕ್ ಇಷ್ಟ ಇಲ್ವಾ? ಜಮ್ ಅಂತಿರೋಕೆ ಅದೇನಾದ್ರೂ ಈ ಬೇಕ್ರಿಲ್ ಸಿಗೋ ಜಾಮ್ ಅನ್ಕೊಂಡಿದ್ಯಾ? ನಮ್ಮ ಜೀವನದಲ್ಲಿ ವೈಭವ ಬರಬೇಕು ಅಂತಿದ್ರೆ ಅದು ಹಣೆಲ್ ಬರ್ದಿರ್ಬೇಕು. ಅದ್ ಹಾಗಲ್ಲ ಚಿಕ್ಕ ಯಜಮಾನ್ರೆ, ನಮ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ನೀನು ಯೋಚನೆ ಮಾಡಿದ್ರೇನೆ ಭವಿಷ್ಯ ಹಾಳಾಗಿ ಹೋಗೋದು. ಇದನ್ ತಿನ್ನು, ನನ್ನ ತಲೆ ತಿನ್ಬೇಡ. ನಿಂತ್ಕೋ ನಯನಿ. ಹೂ ತಗೊಂಡು ಮುತ್ತೈದೆ ಎದುರುಗಡೆ ಬಂದ್ರೆ ಮಾತಾಡಿಸ್ದೆ ಹಾಗೆ ಹೋಗ್ತಿದ್ಯಲ್ಲ? ನೀವು ಹೊರಗ್ನವ್ರು ಏನಲ್ವಲ್ಲ ಅತ್ತೆ? ಹೂನ ದೇವ್ರಿಗಿಡಕ್ಕೆ ಹೋಗ್ತಿದ್ದೀರೇನೋ ಅಂತ ಅನ್ಕೊಂಡೆ ನಾನು. ಸಮಯ ಸಂದರ್ಭ ನೋಡದೆ ದೇವ್ರಿಗೆ ಹೂ ಇಟ್ರೆ ಸಿಟ್ ಮಾಡ್ಕೋತಾನಂತೆ. ಅದಕ್ಕೆ ಈ ಮನೆ ದೇವತೆ ಅಂತ ಅನ್ನಿಸ್ಕೊಂಡಿರೋ ನಿನಗೋಸ್ಕರ ತಂದಿದ್ದೀನಿ ಈ ಮಲ್ಲಿಗೆ ಹೂವನ್ನ. ನಿಜ ಹೇಳ್ತಿದ್ದೀರಾ? ಎಂಥ ವಿಚಿತ್ರ ಇದು, ತುಂಬಾ ಆಶ್ಚರ್ಯ ಆಗ್ತಿದೆ ಅತ್ತೆ. ನನ್ಗೋಸ್ಕರ ನೀವು ಹೂ ತಗೊಂಡ್ ಬಂದಿದ್ದೀರಾ? ಇದು ಕನ್ಸೋ ನಿಜಾನೋ ಅಂತಾನೆ ಅರ್ಥ ಆಗ್ತಿಲ್ಲ. ನಿನಗ್ಯಾಕ ಕಷ್ಟ? ನಿನ್ ಗಂಡನೇ ಹೇಳ್ತಾನ್ ಬಿಡು. ಅಬ್ಬಾ, ಎಷ್ಟು ತಮಾಷೆ ಮಾಡ್ತೀರಾ ನೀವು. ಕೊಡಿ. ಯಾಕೆ ತಗೊಂಬಂದೆ ಅಂತ ಕೇಳಲ್ವಾ? ನೀವೇ ಹೇಳ್ತೀರಲ್ಲ ಅತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಮಗನ ಜೊತೆ ಅರ್ಜೆಂಟಾಗಿ ಸಂಸಾರ ಮಾಡಿ ಮಕ್ಕಳನ್ನ ಪಡಿಬೇಕು ಅಂತ ಅನ್ಕೊಂಡಿದ್ಯಲ್ವಾ? ಮಲ್ಲಿಗೆ ಹೂವಿನ ಜೊತೆ ಶುಭಾರಂಭ ಆಗ್ಲಿ ಅಂತ ತಗೊಂಬಂದೆ. ಅಬ್ಬಬ್ಬಾ, ತುಂಬಾ ಸಂತೋಷ ಅತ್ತೆ. ಮನ್ಸಲ್ಲಿಲ್ದೆ ಹೋದ್ರು ಮಾತ್ಕೋಸ್ಕರನಾದ್ರೂ ಯಜಮಾನ್ರನ್ನ ನನ್ ಮಗ ಅಂತಂದ್ರಿ. ಆದ್ರೆ ನಿಮ್ ಹತ್ರ ಮುಚ್ಚು ಮರೆ ಇಲ್ದೆ ಒಂದ್ ವಿಷಯ ಹೇಳ್ಬೇಕು ಅತ್ತೆ. ಮದ್ವೆ ಆದ್ರೆ ಮನೆಗ್ ಬರ್ತೀನಿ, ಮಕ್ಕಳಾದ್ರೆ ಆಸ್ತಿ ಸಿಗುತ್ತೆ ಅಂತ ನಾನು ಕನ್ಸ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಆಸ್ತಿ ನನ್ನ ಹೆಸರಲ್ಲೇ ಇದೆ. ಗಾಯತ್ರಿ ಅಮ್ಮವ್ರ ತಂದೆಯವ್ರ ವಿಲ್ಲನ್ ಪ್ರಕಾರ ನಿಮ್ ಮಕ್ಕಳಿಗೆ ಆಸ್ತಿ ಬರ್ಬೇಕು ಅಂದ್ರೆ ಅವ್ರ ಮಕ್ಕಳಾಗ್ಲಿ ಅಂತ ಮನಸಾರೆ ವಿಶಾಲಾಕ್ಷಮ್ಮ ತಾಯಿನ ಕೇಳ್ಕೊಳ್ಳಿ. ಯಾಕಂದ್ರೆ ನಮ್ದು ಅನ್ಯೋನ್ಯ ದಾಂಪತ್ಯ. ನಾನೇನಾದ್ರೂ ಮನ್ಸ್ ಮಾಡಿದ್ರೆ ನಾನ್ ಮಾವನ್ಕಾಯೋ ಕೆಮ್ಮಣ್ಣೋ ತಿನ್ನೋ ಕಾಲ ತುಂಬಾ ದಿನ ಹಿಡಿಯಲ್ಲ. ನಿಮ್ಮ ಮಕ್ಕಳ ವಿಷಯಕ್ಕೆ ಬಂದ್ರೆ ಅವ್ರಿಗೆ ಹೆಂಡತಿ ಮೇಲೆ ಮನ್ಸ್ ಬರಬೇಕು, ಅವಳ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಯೋಚನೆ ಬರಬೇಕು. ನಿಮ್ಮ ಹೋಟೆಲ್ ಹುಟ್ಟಿರೋದ್ರಿಂದ ಇಷ್ಟೆಲ್ಲ ಸುತ್ತಿ ಬಳಸಿ ಹೇಳಬೇಕು. ಸರಿ ಬಿಡಿ, ನನಗೋಸ್ಕರ ನನ್ನ ಗಂಡ ಕಾಯ್ತಿರ್ತಾರೆ. ಮಲ್ಲಿಗೆ ಹೂ ವಾಸನೆ ಗಮ್ಮಂತ ಬರ್ತಿದೆ. ಹೋಗಿ ಬರ್ತೀನಿ ಅತ್ತೆ. ನನಗೊಂದು ಮಾತು ಹೇಳಕ್ ಬಿಡು. ಇವತ್ತು ಮಲ್ಲಿಗೆ ಹೂವ ತಂದಿದ್ದಕ್ಕೆ ಜಡೆಗ್ ಮುಡ್ಕೊಂಡು ನನಗ್ ಲೆಕ್ಚರ್ ಕೊಟ್ಟು ಹೊರಟು ಹೋಗ್ತಾ ಇದೀಯ. ಆದ್ರೆ ಆದಷ್ಟು ಬೇಗ ನೀನು ಸಿಗದೆ ಇರೋಷ್ಟು ದೂರ ಹೊರಟು ಹೋಗ್ತೀಯ. ಆಗ ಹೂವಿನ ಮಾಲೆ ತರಿಸಿ ನಿನ್ನ ಫೋಟೋಗೆ ಹಾಕ್ತೀನಿ. ನಯನಿ. ಅರೆರೆ, ಏನತ್ತೆ ಹೀಗೆ ಹೇಳ್ತಿದ್ದೀರಾ ನೀವು? ಮಲ್ಗೆ ಹೂ ಮುಡ್ಕೊಂಡು ನನ್ನ ಗಂಡನ ಹತ್ರ ಸಂತೋಷವಾಗಿ ಹೋಗ್ಬೇಕು ಅನ್ಕೋತಿದ್ರೆ ಅಷ್ಟರಲ್ಲೇ ನನ್ನ ಸುಮಂಗಳಿಯಾಗಿ ಕಳಿಸ್ಬೇಕು ಅಂತಿದ್ದೀರಲ್ಲ. ಸಂತೋಷವಾಗಿರಕ್ ಬಿಡಿ ನಮ್ನ. ನನಗಿಂತ ನೀವು ಎತ್ತರವಾಗಿದ್ದೀರಾ, ಆದರೆ ಮನುಷ್ಯತ್ವದಲ್ಲಿ ತುಂಬ ಕೀಳ್ಮಟ್ಟದಲ್ಲಿದ್ದೀರಾ ಅತ್ತೆ. ಖಂಡಿತವಾಗ್ಲೂ ನೀವು ಅನ್ಕೊಂಡ ಹಾಗೆ ನಾನು ಸುಮಂಗಲಿಯಾಗೆ ಹೋಗ್ತೀನಿ. ಆದರೆ ನಾಳೆನೋ ನಾಡಿದ್ದೋ ಅಲ್ಲ, ನನಗೆ ಮಕ್ಕಳಾಗಬೇಕು. ಅವರು ಬೆಳೆದು ದೊಡ್ಡೋರಾಗಿ ನನಗೂ ವಿಶಾಲ್ ಯಜಮಾನ್ರಿಗೆ ಮತ್ತೆ ಮದುವೆ ಮಾಡಿಸ್ಬೇಕು. ಅದೇ ಷಷ್ಠಿ ಪೂರ್ತಿ.
ನಾನು ಮೊಮ್ಮಕ್ಕಳನ್ನ ಎತ್ತ ಆಡಿಸ್ಬೇಕು, ಅವ್ರು ಆಡೋದನ್ನೆಲ್ಲ ನೋಡ್ಬೇಕು. ಅಬ್ಬಾ ತುಂಬಾ ಸಮಯ ಇದೆ ಹಾಗಾದ್ರೆ. ನನ್ನ ಸ್ವಾರ್ಥ ಏನು ಗೊತ್ತಾ? ಆಗ್ಲೂ ನೀವು ಬದುಕೇ ಇರಬೇಕು.